ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪದ್ಮ ಸೂರ್ಯ ಕ್ರಿಯೇಟಿವ್ಸ್. ಇದು ನೋಡಿ ಆರಿ ವರ್ಕಿಂದ ಚೈನ್ ಸ್ಟಿಚ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಜರಿ ತೊಗೊಂಡಿದ್ದೀನಿ, ಆಮೇಲೆ ಟುಲಿಪ್ ಬ್ರ್ಯಾಂಡು 14 ನಂಬರ್ ನೀಡ್ಲ್ ಎತ್ಕೊಂಡಿದ್ದೀನಿ. ಫ್ರೇಮ್ಗೆ ಈ ಥರ ಕ್ಲಾತ್ ಫಿಕ್ಸ್ ಮಾಡಿಕೊಂಡು ಎಂಡ್ಗೆ ನಾಟ್ ಹಾಕ್ಕೋಬೇಕು. ಥ್ರೆಡ್ ಎಂಡ್ಗೆ ಈ ಥರ 2-3 ನಾಟ್ ಹಾಕ್ಕೊಳ್ಳಿ. ಆಮೇಲೆ ನೀಡ್ಲನ್ನ ಎತ್ಕೊಂಡು ಫಸ್ಟ್ ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಹೋಲ್ಡ್ ಮಾಡಬೇಕು ಆ ಥ್ರೆಡ್ ಹೋಲ್ಡ್ ಮಾಡಿ ಆಮೇಲೆ ಕೆಳಗಡೆ ಹಾಕಿದಾಗ ನಮಗೆ ಈ ಥರ ರೊಟೇಟ್ ಮಾಡ್ಕೋಬೇಕು. ನೀಲ್ಗೆ ಥ್ರೆಡ್ನ ಈ ಥರ ರೊಟೇಟ್ ಮಾಡ್ಕೋಬೇಕು. ರೊಟೇಟ್ ಮಾಡಿ ಪುಲ್ ಮಾಡಿದಾಗ ನಿಮಗೆ ಚೈನ್ ಸ್ಟಿಚ್ ಅನ್ನೋದು ಬಿಡುತ್ತೆ. ಈ ಥರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆರಿ ಕ್ಲಾಸಸ್ಸು ಆನ್ಲೈನು ಆಫ್ಲೈನು ಎರಡೂ ಅವೈಲೇಬಲ್ ಇರುತ್ತೆ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಮೇಲೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ಬೋದು. ನೋಡಿ ಈ ಥರ ಕೆಳಗಡೆಯಿಂದ ನೀಲನ್ನ ಕೆಳಗಾಕಿ ನಾವು ನೀಲ್ಗೆ ರೊಟೇಟ್ ಮಾಡಬೇಕು. ಬೇಸಿಕ್ಕು ಮತ್ತು ಅಡ್ವಾನ್ಸ್ ಎರಡು ಕೋರ್ಸಸ್ಸು ಅವೈಲೇಬಲ್ ಇರುತ್ತೆ. ಬೇಸಿಕ್ ಕೋರ್ಸ್ ಬಂದು 1 ಮಂತ್ ಇರುತ್ತೆ. ಅಡ್ವಾನ್ಸ್ ಕೋರ್ಸ್ ಬಂದು ನಿಮಗೆ 3 ಮಂತ್ಸ್ ಇರುತ್ತೆ. ಬೇಸಿಕ್ ಕೋರ್ಸ್ಗೆ 1000 ರುಪೀಸು, ಅಡ್ವಾನ್ಸ್ ಕೋರ್ಸ್ಗೆ 3000 ರುಪೀಸು. ನೋಡಿ ಈ ಥರ ರೊಟೇಟ್ ಮಾಡಬೇಕು. ಕೆಳಗಡೆ ಇನ್ಸರ್ಟ್ ಮಾಡಿ ನೀಡಲ್ ಇನ್ಸರ್ಟ್ ಮಾಡಿ ಈ ಥರ ರೊಟೇಟ್ ಮಾಡಿ ಮೇಲಕ್ಕೆ ಎತ್ಕೊಂಡ್ರೆ ನಮಗೆ ಸ್ಟಿಚ್ ಅನ್ನೋದು ಬಿಡುತ್ತೆ. ಫಸ್ಟ್ ದೊಡ್ಡ ಚೈನ್ ಸ್ಟಿಚ್ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಸ್ಮಾಲು ಪ್ರಾಕ್ಟೀಸ್ ಮಾಡಿ. ಈ ಥರ ನೋಡಿ ಕೆಳಗಡೆಯಿಂದ ತೋರಿಸ್ತಾ ಇದ್ದೀನಿ. ಈ ಥರ ನೀಡ್ಲ್ ಇನ್ಸರ್ಟ್ ಮಾಡಿ ರೊಟೇಟ್ ಮಾಡಬೇಕು. ಥ್ರೆಡ್ ರೊಟೇಟ್ ಮಾಡಿ ಆಮೇಲೆ ಮೇಲೆ ಎತ್ಕೋಬೇಕು. ಅರ್ಥ ಆಗ್ತಾ ಇದಲ್ವ? ಈ ಥರ